ಇನ್ನು ಪ್ರಿಯಾಂಕ್ ಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲಿ ಬೃಹತ್ ಪಥಸಂಚಲನ ಏನಿದೆ ಆರ್ಎಸ್ ಪ್ಲಾನ್ ಮಾಡಿತ್ತು. ಇದಕ್ಕೆ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸೋದಕ್ಕೆ ಆರ್ಎಸ್ಎಸ್ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಚಿತ್ತಾಪುರದಲ್ಲಿ ನಾವು ಪಥಸಂಚಲನ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ರು. ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸೋದಕ್ಕೆ ಪ್ಲಾನ್ ಆಗಿತ್ತು. ಕರ್ನಾಟಕದ ಚಿತ್ತಾಪುರದತ್ತ ಹೋಗಬೇಕು ಅಂತ. ಆಲ್ ಐಸ್ ಆನ್ ಚಿತ್ತಾಪುರ ಅಂತ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಾಯಕರ ಫೇಸ್ಬುಕ್ನಲ್ಲಿ ಸ್ಟೇಟಸ್ಗಳನ್ನು ಹಾಕೊಳ್ಳಲಾಗಿತ್ತು. ಚಿತ್ತಾಪುರದ ತಹಶೀಲ್ದಾರ್ ಅನುಮತಿ ನೀಡಿದಂತಹ ಕಾರಣ, ಪರ್ಮಿಷನ್ ಸಿಗದೇ ಇರುವಂತಹ ಕಾರಣ ನೋಡಿ ಈ ಥರ ಆಲ್ ಐಸ್ ಆನ್ ಚಿತ್ತಾಪುರ್ ಅಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ಆಗಬೇಕು ಅಂತ ಈಗಾಗಲೇ ಆಗಬೇಕಾಗಿತ್ತು ನೆನ್ನೆ. ಆದರೆ ಈಗ ನವೆಂಬರ್ 2ಕ್ಕೆ ಪರ್ಮಿಷನನ್ನು ಕೇಳಿದ್ದಾರೆ. ಸದ್ಯಕ್ಕೆ ಕೋರ್ಟ್ ಅನುಮತಿ ಕೊಡಬೇಕಾಗಿದೆ. ಸೊ ಸಂಘವನ್ನು ಬ್ಯಾನ್ ಮಾಡುತ್ತೇನೆ ಎಂದವನ ಸ್ವಕ್ಷೇತ್ರದಲ್ಲೇ ಚಿತ್ತಾಪುರದಲ್ಲೇ ನವೆಂಬರ್ 2ನೇ ತಾರೀಕು ಆರ್ಎಸ್ಎಸ್ನ ಪಥಸಂಚಲನ ಅನ್ನೋ ಪೋಸ್ಟರ್ನ ನೋಡ್ತಾ ಇದ್ದೀರಾ. ಇನ್ನು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಹೊಸ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಕೋರ್ಟ್ ಹೇಳ್ತಿದ್ದ ಹಾಗೇನೆ ನಿನ್ನೆಯೇ ಅರ್ಜಿ ಸಲ್ಲಿಕೆ ಆಗಿದೆ. ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಕೋರ್ಟ್ ಹೇಳಿತ್ತು. ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅವಕಾಶ ಕೇಳಿ ಈಗ ಹೊಸ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಆರ್ಎಸ್ಎಸ್ ಮುಖಂಡರು ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಒಂದು ಕಾಪಿಯನ್ನು ಕೂಡ ನೀವು ಗಮನಿಸಬಹುದು. ಫ್ರೆಶ್ ಅಪ್ಲಿಕೇಶನ್ ಅನ್ನು ಕಳಿಸಿದ್ದಾರೆ ಈಗ ಗ್ರ್ಯಾಂಡ್ ಪರ್ಮಿಷನ್. ಸೊ ಚಿತ್ತಾಪುರದಲ್ಲಿ ಈ ರೂಟ್ ಮಾರ್ಚ್ಗೆ ಅವಕಾಶವನ್ನು ಮಾಡಿಕೊಡಿ ನಮ್ಮ ಶತಮಾನೋತ್ಸವದ ಅಂಗವಾಗಿ ಅಂತ ಈಗ ಹಾನರಬಲ್ ಹೈಕೋರ್ಟ್ಗೆ ಈ ಒಂದು ಮನವಿಯನ್ನು ಸಲ್ಲಿಸಲಾಗಿದೆ. ದತ್ತಾತ್ರೇಯ ಪಾಟೀಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ದತ್ತಾತ್ರೇಯ ಪಾಟೀಲ್, ಈಗ ನಾವು ಗಮನಿಸ್ತಾ ಇದ್ದೀವಿ ಈ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ, ಸೊ ಅದಕ್ಕೆ ಅವಕಾಶ ಕೋರಿ ಅಲ್ಲಿ ಎಲ್ಲ ಪ್ಲಾನ್ಗಳು ರೆಡಿ ಆಗಿತ್ತು. ಆದರೆ ಕೋರ್ಟ್ ಮೆಟ್ಟಿಲೇರಿದೆ. ಈಗ ಸದ್ಯಕ್ಕೆ ಏನಾಗ್ಬೋದು, ನವೆಂಬರ್ 2ನೇ ತಾರೀಕು ಅವಕಾಶ ಸಿಗ್ಬೋದಾ? ಜೊತೆಗೆ ಜಗದೀಶ್ ಶೆಟ್ಟರ್ ಅವಧಿಯಲ್ಲಿ ಏನೇನಾಗಿತ್ತು ಅದರ ಬಗ್ಗೆ ಕೂಡ ಪ್ರಸ್ತಾಪ ಆಗಿತ್ತು. ಪ್ರಿಯಾಂಕ್ ಖರ್ಗೆ ಕೂಡ ಅದಕ್ಕೆ ಕೌಂಟರ್ ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಅಂತ. ಅವಿನಾಶ್, ಸದ್ಯ ರಾಜಕೀಯ ಕೆಸರಾಚಾಟ ಒಂದು ಕಡೆ ಆದರೆ ಏನು ಸರ್ಕಾರ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು 2013ರಲ್ಲಿ ಇಂಥದ್ದೊಂದು ಆದೇಶ ಆಗಿತ್ತು. ಅದನ್ನು ನಾವು ಪಾಲನೆ ಮಾಡ್ತಿದ್ವಿ ಮತ್ತು ಅದನ್ನು ಯಥಾವತ್ತಾಗಿ ಜಾರಿಗೆ ತಂದಿದ್ದೀವಿ ಅನ್ನುವಂಥದ್ದನ್ನು ಖುದ್ದು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ರೆ, ಜಗದೀಶ್ ಶೆಟ್ಟರ್ ಅವರು ಹೇಳ್ತಿರ್ತಕ್ಕಂಥದ್ದು ಅದು ಕೇವಲ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟದ್ದು, ಅದು ಕೇವಲ ಶಿಕ್ಷಣ ಇಲಾಖೆ ಹೊರಡಿಸಿದಂಥ ಆದೇಶ ಅನ್ನುವಂಥದ್ದನ್ನು ತಿರುಗೇಟನ್ನು ನೀಡ್ತಿದ್ದಾರೆ. ಇದರ ಮಧ್ಯೆ ಏನು ಅಂತಾರೆ, ಸದ್ಯ ನವೆಂಬರ್ 2ರತ್ತ ಎಲ್ಲರ ಚಿತ್ತ ನಿಟ್ಟಿರ್ತಕ್ಕಂಥದ್ದು. ನವೆಂಬರ್ 2ಕ್ಕೆ ಏನು ಈಗಾಗಲೇ ಆರ್.ಎಸ್.ಎಸ್ ಹೇಳ್ಕೊಂಡಿರ್ತಕ್ಕಂಥದ್ದು ನವೆಂಬರ್ 2ಕ್ಕೆ ನಾವು ಪಥಸಂಚಲನ ಮಾಡ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಈಗಾಗಲೇ ಎಲ್ಲ ಕಡೆ ಶೇರ್ ಮಾಡ್ತಾ ಇದೆ. ಅದಕ್ಕೆ ತರವಿಹಾರಿ ಪೋಸ್ಟ್ಗಳು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಅವಿನಾಶ್, ನವೆಂಬರ್ 2ನೇ ತಾರೀಕು ಅಂದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಚಿತ್ತಾಪುರದತ್ತ ಹೋಗೋಣ, ಚಿತ್ತಾಪುರದತ್ತ ಸೇರೋಣ ಅನ್ನುವಂಥ ಒಂದು ಪೋಸ್ಟ್ಗಳು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈಗಾಗಲೇ ಕೋರ್ಟ್ ಮುಂದೆ ನವೆಂಬರ್ 2ಕ್ಕೆ ನಾವು ಪಥಸಂಚಲನ ಮಾಡ್ತೀವಿ ಅನ್ನುವಂಥ ಒಂದು ಮನವಿಯನ್ನು ಆರ್.ಎಸ್.ಎಸ್ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತು ನಾಳೆ 24ನೇ ತಾರೀಕು ಕೋರ್ಟ್ ಮುಂದೆ ವಿಚಾರಣೆ ಕೂಡ ಬರುತ್ತೆ. ಈಗಾಗಲೇ ಮತ್ತೊಮ್ಮೆ ಏನೋ ಅಂತಾರೆ ಫ್ರೆಶ್ ಅಪ್ಲಿಕೇಶನನ್ನು ಆರ್.ಎಸ್.ಎಸ್ ಮುಖಂಡರು ಸಲ್ಲಿಸಿದ್ದಾರೆ. ಇವೆಲ್ಲ ಘಟನಾವಳಿಗಳು ನಡೆಯುವ ಮಧ್ಯೆಯೇ ಏನು ಅಂತಂದರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಆರ್.ಎಸ್.ಎಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಈಗಾಗಲೇ ಆರ್.ಎಸ್.ಎಸ್ ಪಥಸಂಚಲನ ಏನು ನವೆಂಬರ್ 2ಕ್ಕೆ ನಡೆಯುತ್ತೆ. ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೂಡ ಚಿತ್ತಾಪುರದತ್ತ ಧಾವಿಸೋಣ, ಆಲ್ ಐಸೇರ್ ಚಿತ್ತಾಪುರ ಅನ್ನುವಂಥ ಒಂದು ಪೋಸ್ಟ್ಗಳನ್ನು ವೈರಲ್ ಮಾಡ್ತಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಚಿತ್ತಾಪುರದಲ್ಲಿ ಜಮಾವಣೆ ಆಗೋಣ ಅನ್ನುವಂಥ ಒಂದು ಸಂದೇಶವನ್ನು ಸದ್ಯ ಸೋಷಿಯಲ್ ಮೀಡಿಯಾ ಮೂಲಕ ಏನು ಅಂತಂದರೆ ಕೊಡ್ತಾ ಇರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ದತ್ತಾತ್ರೇಯ.